ಘಟನೆ ನಡೀತು ಆ ಥರದ್ದು ಮತ್ತೆ ಪುನರಾವರ್ತನೆ ಆಗುವಂತ ಇವ್ರು ನೋಡ್ಬೇಕಲ್ಲ. ಗೋಧ್ರಾದಲ್ಲಿ ಸುಟ್ಟಾರ ಯಾರು? ಮುಸ್ಲಿಮರೇ ಹಿಂದೂಗಳನ್ನು ಸುಟ್ಟರು. ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳ ರಕ್ಷಣೆ ಕೊಡೋದು. ಸರ್ಕಾರ ಗೋಧ್ರಾದ ಮಾದರಿ ಆಗ್ತದಂತೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಅವ್ರು ಮುಖ್ಯಮಂತ್ರಿಗಳು? ಕೇಂದ್ರ ಸರ್ಕಾರನೇ ಅದಕ್ಕೆ ಗೋಧ್ರಾದಲ್ಲಿ ಸುಟ್ಟೋರು ಹಿಂದೂಗಳನ್ನು ಸುಟ್ಟೋರು ಮುಸ್ಲಿಮ್ಸ್ ಅಲ್ಲ. ಇಲ್ಲೂ ಅದನ್ನ ಹೆದರ್ಸ್ತೀರಿ, ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ, ಗೋಧ್ರಾದಲ್ಲಿ ಮಾಡ್ತೇವೆ ಅಂತ ಹೇಳಿ ಜವಾಬ್ದಾರಿ ಇಲ್ಲ. ಗೋಧ್ರಾದ ಹೆದರಿಕೆ ಆಗ್ತೀರಿ ನಮಗೆ ಆದ್ರೆ ನೋಡ್ತೇವೆ. ಗೋಧ್ರಾದಲ್ಲಿ ಮಾಡಿದವ್ರು ಯಾರು? ಗೋಧ್ರಾದಲ್ಲಿ ಮಾಡ್ದಂಗೆ ಮಾಡ್ತೇವೆ ಅಂತಂದ್ರೆ ನಿಮ್ಗೇನು ಜವಾಬ್ದಾರಿ ಇಲ್ಲ? ಹಿಂದೂಗಳನ್ನು ಸುಡ್ತೀರಿ ನೀವು. ಅದನ್ನ ಹೇಳ್ತಾರೆ ಕಾಂಗ್ರೆಸ್ನವರು. ಅಯೋಧ್ಯ ಶ್ರೀರಾಮನ ದೇವಸ್ಥಾನ ಇವಾಗ ಏನು ಪೂರ್ಣಗೊಂಡಿದೆ, 22ನೇ ತಾರೀಕು ಉದ್ಘಾಟನೆ ಆಗಲಿದೆ. ಇದಕ್ಕೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ದೇಶದಲ್ಲಿರ್ತಕ್ಕಂಥ INDA ಒಕ್ಕೂಟ ಇವರೆಲ್ಲ ಬೆಂಕಿ ಹಟ್ಕೊಂಡ್ಬಿಟ್ಟಿದೆ ಅವರಲ್ಲಿ. ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ BK ಹರಿಪ್ರಸಾದ್ ಅವರು ಹೇಳ್ತಾರೆ ಇದು ರಾಜಕೀಯಕ್ಕೋಸ್ಕರ ಶ್ರೀರಾಮನ ಹೆಸರು ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರೇ, ನಿಮ್ಮನ್ನು ಕಾಂಗ್ರೆಸ್ಸಲ್ಲಿ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಮನ ನಮ್ಮ ಜೀವ, ನಮ್ಮ ಉಸಿರು, ಏನು ನಮ್ಮ ರಕ್ತ ಕಣಕಣದಲ್ಲಿ ರಾಮ ರಾಮ ಅಂತ ಹೇಳಿ ಈ ರಾಮ ಮಂದಿರಕ್ಕೋಸ್ಕರ 500 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಅವರಿಂದನೇ ವಿಳಂಬ ಆಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದಿದ್ದಾದಮೇಲೆ ಇವತ್ತು ಶ್ರೀರಾಮ ಮಂದಿರ ಕಟ್ಟಿದಿರಿ. ಇದರಲ್ಲಿ ನಾವ್ಯಾರೂ BJP ಸಿಂಬಲ್ ಇಟ್ಕೊಂಡು ನಾವೇನು ಓಟ್ ಕೇಳೋಕ್ಕೇನು ಹೋಗಿಲ್ಲ. ಶ್ರೀರಾಮ ಮಂದಿರ ಏನು ಉದ್ಘಾಟನೆಗೆ ದೇಶದಲ್ಲಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಬರ್ತಾರೆ. ಬರೋಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಯಾರ್ಯಾರು ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ, ನೀವೆಲ್ಲ ಹೋದಾಗ ಅವರಲ್ಲಿ ಎಲ್ಲಿ ನಿಮ್ಗೆ ತೊಂದರೆ ಆಗುತ್ತೋ ಏನೋ ಎತ್ತ ಅನ್ನೋ ಲೆಕ್ಕಾಚಾರ ನಮಗೂ ಕಳವಳ. ಅದು ಬಿಟ್ಟರೆ ನೀವು ಹೇಳಿದಿರಲ್ಲ ಗೋಧ್ರಾ ಅಲ್ಲಿ ಯಾವ ಥರ ನಡುತ್ತೋ ಆ ಥರ ಘಟನೆ ನಡೀತೈತೆ, ಅಲ್ಲಿಗೆ ಹೋಗೋರಕ್ಕೆ ರಕ್ಷಣೆ ಬೇಕು ಅಂತೇಳಿ. ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ವಿಚಾರವಾಗಿ ಈಗಾಗಲೇ ಬಿಜೆಪಿ ಮೈಸೂರಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ. ಈ ವಿಚಾರಕ್ಕೆ ಮಾತನಾಡೋಕೆ ಜೊತೆಗೆ ಬಿಜೆಪಿಯ ಶಾಸಕ ಶ್ರೀವಾಸ್ ಅವರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀನಿ ಸರ್, ಸರ್ಕಾರಕ್ಕೆ ಸರ್ಕಾರ ಈ ರೀತಿಯಲ್ಲಿ ಹಿಂದೂಗಳ ಏನು ಕರಸೇವೆ ಮಾಡ್ತಾ ಇರುವಂಥ ಹಿಂದೂಗಳನ್ನ ಬಂಧನ ಮಾಡುವಂಥದ್ದು ಕೈ ಹಾಕಿದ್ದೀರಿ. ತಕ್ಷಣವೇ ಇದನ್ನು ನಿಲ್ಲಿಸಬೇಕು. ಶ್ರೀಕಾಂತ್ ಪೂಜಾರಿನ ಏನು ಬಂಧನ ಮಾಡಿದ್ದೀರಿ ಆ ಬಂಧನಕ್ಕೆ ನೀವು ಉತ್ತರ ಹೇಳಬೇಕಾಗತ್ತೆ, ಉತ್ತರ ಕೊಡಬೇಕಾಗುತ್ತೆ. ಆ ರೀತಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಅನ್ನುವಂಥ ವಿನೂತನ ಚಳವಳಿಯನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ನಿಮ್ಗೆ ಯಾಕೆ ಈ ಥರ ಕೆಟ್ಟ ಬುದ್ಧಿ ಬಂದಿದೆ ಗೊತ್ತಿಲ್ಲ. ರಾಮ ಮಂದಿರಕ್ಕೆ ಹೋಗ್ತಾ ಇರುವಂಥ ಉದ್ಘಾಟನೆಗೆ ಹೋಗಬೇಕು ಅಂತಿರುವಂಥ ಕಾರ್ಯಕರ್ತರ ಮೇಲೆ, ರಾಮ ಸೇವಕರ ಮೇಲೆ, ರಾಮ ಭಕ್ತರ ಮೇಲೆ ನಿಮಗೆ ಯಾಕೆ ಈ ರೀತಿ ದ್ವೇಷ ಬಂದಿದೆ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳೇ, ನಿಮ್ಮ ಹೆಸರಿನಲ್ಲೂ ರಾಮ ಇದ್ದಾನೆ. ದಯಮಾಡಿ ರಾಮನ ರೀತಿ ಆಡಳಿತ ಮಾಡಿ, ರಾವಣನ ರೀತಿ, ದುರ್ಯೋಧನ ರೀತಿ ಮಾಡಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, BK ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ, ರಾಮ ಮಂದಿರ ಉದ್ಘಾಟನೆ ವೇಳೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುವಂಥ ಸಾಧ್ಯತೆ ಇದೆ, ಅಂದರೆ ಗೋಧ್ರಾ ಹತ್ಯಾಕಾಂಡ ಆ ಥರ ಮಾದರಿಯಲ್ಲಿ ಅಂತ. ನನಗನ್ಸುತ್ತೆ ಹರಿಪ್ರಸಾದ್ ಅವ್ರಿಗೂ ಮುಖ್ಯಮಂತ್ರಿಗಳಿಗೂ ಆಗ ಬರ್ತಾ ಇಲ್ಲ. ಇದು ಜಗಜ್ಜಾಹೀರಾಗಿದೆ. ಎಲ್ಲೋ ಮುಖ್ಯಮಂತ್ರಿಗಳನ್ನು ಈ ರೀತಿ ಷಡ್ಯಂತ್ರ ಮಾಡಿ ರಾಜೀನಾಮೆ ಕೊಡಿಸಿ ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಈ ರೀತಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕೋಸ್ಕರ ಹರಿಪ್ರಸಾದರೇ ಈ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ರೈಲಿಗೆ ಬೆಂಕಿ ಹಚ್ಚೋಕ್ಕೆ, ರೈಲಲ್ಲಿ ಗಲಾಟೆ ಮಾಡೋಕ್ಕೆ ಅಂತ ಷಡ್ಯಂತ್ರವನ್ನು ಮಾಡಿದಾರಲ್ಲ, ಇವ್ರನ್ನ ಬಂಧಿಸಬೇಕಾ ಬೇಡವಾ? ಹೇಗೆ ಗೊತ್ತು ನಿಮಗೆ ಈಗಲೇ ಆಗುತ್ತೆ ಅಂತ? ಎಲ್ಲೋ ಪ್ಲ್ಯಾನ್ ನಡೆದಿದೆ. ತಕ್ಷಣಕ್ಕೆ BK ಹರಿಪ್ರಸಾದ್, ನಿಮ್ಮ ಹೆಸರಲ್ಲೂ ಹರಿ ಇದ್ದಾನೆ, ಹರಿಯನ್ನು ಹೆಸರಿಟ್ಕೊಂಡಿದ್ದೀರಾ, ನಿಮ್ಮನ್ನು ತಕ್ಷಣಕ್ಕೆ ಬಂಧಿಸಬೇಕು. ಹರಿಪ್ರಸಾದ್ ಅವರು ಏನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಎರಡನೇದು, ಈಗ ಇರೋದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ. ಆಗಿನ ರೀತಿ ಅಲ್ಲ. ನರೇಂದ್ರ ಮೋದಿ ರಾಮನ ಭಕ್ತ, ರಾಮ ಭಕ್ತರನ್ನು ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತು. ಪ್ರತಿಯೊಂದು ಟ್ರೈನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಹೋಗ್ತೀವಿ. ಯಾಕೆಂದರೆ ಇವತ್ತು ನೀವು ಅದರ ಎಚ್ಚರಿಕೆ ಹೇಳ್ತಾ ಇದ್ದೀರಾ, ನೀವು ಭಯ ಉಂಟು ಮಾಡ್ತಾ ಇದ್ದೀರಾ, ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಾ. ಈಗಿರೋದು ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ಅಮಿತ್ ಶಾ ಅವರ ಸರ್ಕಾರ. 370ನೇ ವಿಧಿಯನ್ನು ಜೀರ್ಣ ಮಾಡಿಕೊಂಡಂಥ ಸರ್ಕಾರ ಇದು. ಇದಕ್ಕೆಲ್ಲ ಯಾರೂ ಬಗ್ಗಲ್ಲ. ರಾಮ ಮಂದಿರ ಉದ್ಘಾಟನೆ ಹಾಗೇ ಆಗುತ್ತೆ. ಹರಿಪ್ರಸಾದ್ ಅವರ ಷಡ್ಯಂತ್ರಕ್ಕೆ ಹರಿಪ್ರಸಾದನ್ನು ತಕ್ಷಣವೇ ಬಂಧಿಸಬೇಕು. ಇದಿಷ್ಟು ಬಿಜೆಪಿ ಶಾಸಕ
ಕರ್ನಾಟಕದಲ್ಲಿ ಕೂಡ ರಾಮ ಭಕ್ತರ ಮೇಲೆ ಗೋಧ್ರಾ ರೀತಿಯ ಘಟನೆ ಆಗ್ತೈತಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಧ್ರಾದಲ್ಲಿ ಆಗಿದ್ದೇನು? ಗೋಧ್ರಾದಲ್ಲಿ ಹಿಂದೂಗಳ ಮೇಲೆ, ರಾಮ ಭಕ್ತರ ಮೇಲೆ, ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾದಲ್ಲಿ ಸುಟ್ಟರು. ಇವತ್ತು BK ಹರಿಪ್ರಸಾದ್ ಅವರು ಗೋಧ್ರಾದಂಥ ಇನ್ಸಿಡೆಂಟ್, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರೇನು ಕೇವಲ ಮುಸ್ಲಿಂ ಓಟದಿಂದ ಹಾಕ್ಸ್ಕೊಂಡಿದ್ದಾರೆ, ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಎಲ್ಲರನ್ನೂ ಸಮನಾಗಿ ನೋಡಬೇಕು, ಎಲ್ಲರಿಗೂ ರಕ್ಷಣೆ ಕೊಡಬೇಕು ಅನ್ನುವಂಥ ಜವಾಬ್ದಾರಿ ಇಲ್ಲ. ಇವತ್ತು ಅಧಿಕಾರದಲ್ಲಿದ್ದು ಗೋಧ್ರಾದಂಥ ಇಲಾಖೆ, ಗೋಧ್ರಾದಂಥ ಘಟನೆ ಮತ್ತು ಮರುಕಳಿಸ್ತೈತಿ, ಹುಷಾರಾಗಿರಿ ಅಂತ ಹೇಳ್ತಾರಂತಂದ್ರೆ ಇವ್ರು ಏನು ಮಾಡ್ತಿದ್ದಾರೆ? ಇವ್ರನ್ನ ಇಮಿಡಿಯೇಟ್ಲಿ ಹಿಡಿದು ಒಳ ಹಾಕಬೇಕು. ಇವ್ರ ಮೇಲೆ ಈ ರೀತಿಯ ಕಮ್ಯುನಲ್ ಭಾವನೆಗಳನ್ನು, ಮತೀಯ ಭಾವನೆಗಳನ್ನು ಏನು ಕೆರಳಿಸಿ ಮುಸ್ಲಿಮ ಸಮಾಜದಿಂದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕಂತ ಹುನ್ನಾರ ಏನಾಗ ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ, ಇದು ಎಲ್ಲ ಜನರಿಗೆ ಕಾಣ್ತಾ ಇದೆ. ಸರ್ಕಾರ ಇದನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ನಾವು ಒತ್ತಾಯ ಮಾಡ್ತೇವೆ. ನೋಡ್ರಿ, ರಾಮ ತ್ರೇತಾಯುಗದಲ್ಲಿ ಇಲ್ಲಿ ತನಕನೂ ರಾಮ ಅಂತಂದ್ರೆ ಆದರ್ಶ ಪುರುಷ, ರಾಮರಾಜ್ಯ ಅಂತಂದ್ರೆ ಒಂದು ಆದರ್ಶ ರಾಜ್ಯ ಅಂತ ಹೇಳಿ ಇಡೀ ನಮ್ಮ ದೇಶದಲ್ಲಿ ಪ್ರತೀತಿ. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ಗೆ, ಒಳ್ಳೆ ಆಡಳಿತಕ್ಕೆ ಉದಾಹರಣೆ ರಾಮರಾಜ್ಯ. ಇಂಥ ರಾಮನ ಇವತ್ತು ಮಂದಿರ ಉದ್ಘಾಟನೆ ಆಗೋದು ಅದೊಂದು ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ. ಅದು ರಾಜಕಾರಣಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಭಾಳ ದಿನದ ಹಿಂದಿನ 100 ವರ್ಷದ ಭಾರತೀಯ ಜನತಾ ಪಕ್ಷ ಹುಟ್ಟೋಕ್ಕಿಂತ ಮೊದಲಿನ ಬಹುತೇಕ ನಾಯಕರು BK ಹರಿಪ್ರಸಾದ್ ಅವರ ಈ ಹೇಳಿಕೆಯನ್ನ ಖಂಡಿಸುತ್ತಿದ್ದಾರೆ. ಹಾಗೆ BK ಹರಿಪ್ರಸಾದ್ ಅವರು ಯಾವ ಮಾಹಿತಿಯ ಆಧಾರದ ಮೇಲೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದನ್ನು ಬಹಿರಂಗಪಡಿಸಬೇಕು. ಹಾಗೆ ಇಂಥ ಹೇಳಿಕೆಯನ್ನ ನೀಡ್ತಿರುವ BK ಹರಿಪ್ರಸಾದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ.